ಇವತ್ತು ಈಗಾಗಲೇ ಈ ಸಿಟಿ ತೆಲುಗು ಅಸೋಸಿಯೇಷನ್ ಹಾಗೂ ಸುಮನ್ ಟಿವಿ ಕನ್ನಡ ಸಹಯೋಗದಲ್ಲಿ ಆಯೋಜಿಸಿರುವಂತಹ ಸಂಕ್ರಾಂತಿ ಸಂಭ್ರಮದಲ್ಲಿದ್ದೀವಿ. ಅದರಂತೆ ತಾವು ನೋಡಿದ್ರಿ ಇವಾಗ ಇಲ್ಲಿ ಕೋಲೆ ಬಸವನನ್ನ ಆಡಿಸುವಂತಹ ಒಂದು ಕಾರ್ಯಕ್ರಮ ನಡೀತು. ಸೊ ಸಂಕ್ರಾಂತಿ ಹಬ್ಬದಂದು ಈ ಕೋಲೆ ಬಸವನನ್ನ ಆಡಿಸೋ ಉದ್ದೇಶ ಏನು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಮಗೆ ಮಾಹಿತಿ ಸಿಗಬಹುದು ಈ ಕಾರ್ಯಕ್ರಮದಲ್ಲಿ ಅಂತ ತಿಳಿತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಎಲ್ಲಿಂದ ಬಂದಿರೋದು ನೀವು? ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ಕೋಲೆ ಬಸವನನ್ನ ಆಡಿಸಿದ್ರಲ್ಲ, ಇದ್ರ ಉದ್ದೇಶ ಏನು? ಸಂಕ್ರಾಂತಿ ದಿನ ಇದನ್ನ ಆಡ್ಸಕ್ಕೆ ಕೋಲೆ ಬಸವನದು ಮನೆ ಮನೆ ಹೆಂಗಿರುತ್ತೆ ಅನ್ನೋದು ಒಂದು ಆಚಾರ ಪ್ರಕಾರಗಳು ಹೋಗ್ತಾ ಇರೋದು ಅಷ್ಟೇ. ಸೊ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದನ್ನ? ನಮ್ಮ ತಾತ ಮುತ್ತಾತನಿಂದ ಇದೇ ಕೆಲಸ. ಸಂಕ್ರಾಂತಿ ತಿಂಗಳು ಕೋಲೆ ಬಸವನ ಹಿಡ್ಕೊಂಡು ಹೋಗ್ತಾ ಇರೋದೆ ಮನೆ ಮನೆಗೆ ಅಂತ. ಈ ತಿಂಗಳು ಮಾತ್ರ, ಆಮೇಲೆ ಹೋಗಲ್ಲ. ಸೊ ಹಿಂಗ್ ಮನೆ ಮನೆ ಕರ್ಕೊಂಡು ಹೋಗಿ ಏನ್ ಮಾಡೋದು, ಏನ್ ವಿಶೇಷ ಏನಾದ್ರದ್ದು? ಪೊಂಗಲು, ಬಾಳೆಹಣ್ಣು, ಅಕ್ಕಿ, ಬೆಲ್ಲ, ಅವ್ರು ವಸ್ತ್ರದಾನ ಅವೆಲ್ಲ ಕೊಡ್ತಾ ಇರ್ತಾರೆ ಬಸವೇಶ್ವರನಿಗೆ. ಅವೆಲ್ಲ ಹಚ್ಕೊಂಡು ಅವ್ರಿಗೆ ಆಶೀರ್ವಾದ ಕೊಟ್ಕೊಂಡು ಹೋಗ್ತಾ ಇರೋದೆ. ಸೊ ತಲತಲಾಂತರದಿಂದ ಇದು ನಿಮ್ಮ ಮನೆತನದ ಒಂದು ಆಚಾರ ನಡೆಸ್ಕೊಂಡು ಬರ್ತಾ ಇರೋದು. ನಮ್ಮ ಆಚಾರ, ನಮ್ಮ ತಾತ ಮುತ್ತಾತಗಳಿಂದ ಒಂದು ಆಚಾರ. ಸರಿ, ಈ ಬಸವಗಳೇನಿದ್ದಾರೆ ಇಬ್ರು ಇರುವಾಗ ಇವ್ರ ಹೆಸರುಗಳೇನು, ಎಷ್ಟು ವರ್ಷ ಇವಕ್ಕೆ? 6 ವರ್ಷ, ಅದ್ರ 4 ವರ್ಷ. ಏನ್ ಹೆಸರು ಅವುಗಳ? ರಾಮಣ್ಣ, ಲಕ್ಷ್ಮಣ, ಸೀತಮ್ಮ. ಸೀತಮ್ಮ, ರಾಮ, ಲಕ್ಷ್ಮಣ. ಸೊ ಕುಟುಂಬ ಪರಿವಾರ ಇಲ್ಲೇ ಇದೆ, ರಾಮ, ಲಕ್ಷ್ಮಣ ಮತ್ತು ಸೀತೆ ಕೂಡ ಇಲ್ಲೇ ಇರುವಂತದ್ದು. ಹನುಮಂತಗಾನ ಅವನೇ. ರಾಮ, ಸೀತಮ್ಮ, ಲಕ್ಷ್ಮಣ. ಈ ತರ ಇವಾಗ ಇಲ್ಲಿ ಆಟ ಆಡಿಸಿದ್ರಲ್ಲ ಕೋಲೆ ಬಸವನ, ಸಾಮಾನ್ಯವಾಗಿ ಹಸುಗಳು, ಪಶುಗಳು ಏನಂತಂದ್ರೆ ತುಂಬಾ ಜನಸಂದಣಿ ಇರುವಂತ ಜಾಗದಲ್ಲಿ ಹೋದ್ರೆ ಹೆದರ್ಕೊಳ್ತವೆ. ಅವಕ್ ಮುಂಚೆನೆ ಏನಾದ್ರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ? ಅವೆಲ್ಲ ರೂಢಿ ಮಾಡ್ಕೊಂಡು ಎಲ್ಲ ರೂಢಿ ಇರ್ತವೆ. ಆ ಸಂಕ್ರಾಂತಿ ದಿನ ನಾವು ಹೇಳ್ದಂಗೆ ಮಾತು ಕೇಳ್ತವೆ, ನಾವು ನಿಧಾನಕ್ಕೆ ಹೋಗ್ತಾ ಇರೋದು. ನೋಡ್ಕೊಂಡು ಹೋಗ್ಬೇಕು ನಾವು, ಹೆಂಗಂದ್ರೆ ಹಂಗೆ ಹೋದ್ರೆ ನುಗ್ತವೆ. ನೋಡ್ಕೊಂಡು ಒಂದು ನಿಧಾನವಾಗಿ ಹೋಗ್ಬೇಕು. ಅವ್ರೊಬ್ರು ಆಟ ಆಡ್ಸಿದ್ರಲ್ಲ, ಅದೇನದು ಮುಂಚೆನೆ ಪ್ರಾಕ್ಟೀಸ್ ಮಾಡ್ಸಿರ್ತೀರಾ? ಅವ್ರು ಮಾಡ್ಸಿರ್ತೀವಿ ಮೇಡಮ್, ಅವೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ. ಅದು ಅಭ್ಯಾಸ ಮಾಡೋದು. ಸೊ ಅದು ಸಡನ್ ಆಗಿ ನೋಡೋರಿಗೆ ಭಯ ಆಗತ್ತೆ, ಎಲ್ಲೋ ಗುಂಬಿಡತ್ತೇನೋ ಅಂತ ಹೇಳಿ ಅಭ್ಯಾಸ ಆಮೇಲೆ ತೊಡೆ ಮೇಲೆ ಕೂರಿಸ್ಕೊಂಡ್ರಿ ಗೊತ್ತಾ, ಹೆಜ್ಜೆ ಇಟ್ಟು ತೊಡೆ ಮೇಲೆ, ಅದೇನಕ್ ಮಾಡೋದು? ಅದನ್ನ ಡ್ಯಾನ್ಸ್ ಮಾಡ್ತದೆ. 2 ಕಾಲು ಎತ್ತೋದು, ತೊಡೆ ಮೇಲೆ 2 ಕಾಲು ಇಕ್ಕೋದು, ಡ್ಯಾನ್ಸ್ ಮಾಡೋದು. ಹಂಗೆ ಡ್ಯಾನ್ಸ್ ಮಾಡೋದು. ಅಂದ್ರೆ ನೀವು ಮಾತಾಡೋದೆಲ್ಲ ಓಕೆ ಅರ್ಥ ಆಗುತ್ತೆ? ಅರ್ಥ ಆಗ್ತದೆ ಮೇಡಮ್, ಅರ್ಥ ಆಗ್ತದೆ. ನಾವು ಮಾತಾಡೋದೆಲ್ಲ ಅರ್ಥ ಆಗ್ತದೆ. ಅರ್ಥ ಮಾಡ್ಕೊಂಡು ಆ ಭಾವನದಲ್ಲಿ ಹೋಗ್ಬೇಕು ನಾವು. ಸರಿ ಸರಿ. ಇವಾಗ ಇದಕ್ಕೆಲ್ಲ ನೀವು ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿರ್ತೀರಾ ಅಂತ? 1 ಅವರ್ 2 ಅವರ್ ಬೇಕು ಅದೆಲ್ಲ ರೆಡಿ ಮಾಡ್ಬೇಕಂದ್ರೆ. ಎಲ್ಲ ತಲಿಬೇಕು, ಎಲ್ಲ ಏಸಿ ಎಲ್ಲ ಹಾಕ್ಬೇಕು, ಕಾಲ ಗಜ್ಜೆ ಮೇಲೆ ಕತ್ತಿಗೆ ಗಂಟೆ ಎಲ್ಲ ಹಾಕ್ಬಿಟ್ಟು 1 ಗಂಟೆ. ಸೊ ದಿನ ಇದನ್ನ ಮನೆ ಮನೆ ಕರ್ಕೊಂಡು ಹೋಗ್ತೀರಾ, ಅಥವಾ ಈ ತರ ಕಾರ್ಯಕ್ರಮ ಇದ್ದಾಗ ಮಾತ್ರ ಈ ತರ ರೆಡಿ ಮಾಡೋದಾ? ಈ ತರ ಕಾರ್ಯಕ್ರಮ ಇದ್ರ ಭಾಗ ನಾವು ಬರ್ತಾ ಇರ್ತೀವಿ, ದಿನ ಹೋಗಲ್ಲ. ಕಾರ್ಯಕ್ರಮ ಇದ್ದ ಭಾಗ ಬರ್ತಾ ಇರ್ತೀವಿ. ಈ ಸಂಕ್ರಾಂತಿ ಹಬ್ಬದ ದಿವಸ ಈ ತಿಂಗಳು ಓಡಾಡ್ತಾ ಇರ್ತೀವಿ ಎಲ್ಲ ಕಡೆ, ಒಟ್ಟಲ್ಲಿ ಕಾರ್ಯಕ್ರಮಗಳು ಇದ್ದಲ್ಲಿ. ಸೊ ಈವಾಗ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನ್ ಪ್ರೋಗ್ರಾಮ್ ನಡೀತಾ ಇದೆ, ಫಸ್ಟ್ ಟೈಮ್? ಇದು ನಾವು 6-7 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲಿ ಬರ್ತೀರಾ, ಈ ತರದ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀರಾ? ಪ್ರತಿ ವರ್ಷ. ಇವಾಗ 6 ವರ್ಷ 7 ವರ್ಷ ಇಲ್ಲಿ ಬಸವನನ್ನ ಕುಣಿಸೋದೇ ಒಂದು ವಿಶೇಷತೆ ಇಲ್ಲಿ. ಸರಿ, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಕಾರ್ಯಕ್ರಮದಲ್ಲಿ ಬಸವನನ್ನ, ಕೋಲೆ ಬಸವನನ್ನ ಕುಣಿಸೋದೇ ಒಂದು ಕಾರ್ಯಕ್ರಮದ ಒಂದು ಆಚಾರ. ಇದು ತಲತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು.